ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನದ ವಿಡಿಯೋ ತಮಗೆಲ್ಲ ಮುಂದೆ ಬರತಕ್ಕಂತ ಗಣೇಶ ಹಬ್ಬದ ವಿಚಾರವಾಗಿ ಇಂದಿನ ದಿನ ನಾನು ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋಲ್ಲಿ ಬರತಕ್ಕಂತ ಒಂದು ಸತ್ಯಾಂಶದ ಫಲವಾದರೆ ಹಾಗೂ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ತಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ. ತಮಗೆ ನಾನು ಇಂದಿನ ದಿನ ಅಂದ್ರೆ ಹಳೆಯ ವಿಚಾರದ ಬಗ್ಗೆ ಅಂದ್ರೆ ಪಂಚಾಂಗದ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿಸಿದ್ದೆ. ಹೇಗೆ ಒಂದು ಪಂಚಾಂಗವನ್ನು ಯಾವ ವ್ಯಕ್ತಿಗಳು ಪಂಚಾಂಗ ಇಟ್ಕೋಬಹುದು ಹಾಗೂ ಪಂಚಾಂಗವನ್ನು ಹೇಗೆ ಒಂದು ನಾವು ತಿಳ್ಕೋಬಹುದು ಅಂದ್ರೆ ಎಲ್ಲವೂ ನಾವು ಕ್ಯಾಲೆಂಡರ್ ನೋಡಿ ತಿಳ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಸತ್ಯದ ಮಾಹಿತಿ ಅಂದ್ರೆ ಒಂದು ಪಂಚಾಂಗದಲ್ಲಿ ಇರುತ್ತೆ. ಹೇಗೆ ನಾವು ತಿಳ್ಕೋಬಹುದು ಅನ್ನತಕ್ಕಂತ ಮಾಹಿತಿ ತಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇಂದಿನ ದಿನ ತಮಗೆ ನೋಡಿ ಈ ಒಂದು ಪಂಚಾಂಗದ ವಿಚಾರವನ್ನು ತಮ್ಗೆ ನೋಡಿ 26ನೆಯ ಪೇಜ್ ನಂಬರ್ ಅಂದ್ರೆ ಪೇಜ್ ನಂಬರ್ 26 ಅಂದ್ರೆ ಅಲ್ಲಿ ನಮಗೆ ಈ ಹಬ್ಬದ ದಿನದ ಮಾಹಿತಿ ಅಂದ್ರೆ ಹಬ್ಬದ ಬಗ್ಗೆ ನಮ್ಗೆ ಮಾಹಿತಿ ಬರುತ್ತೆ. ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬಹುದು ಏನಪ್ಪಾ ಒಂದು ಹೇಗೆ ನಾವು ತಿಳ್ಕೊಬಹುದು ಅನ್ನತಕ್ಕಂತ ಮಾಹಿತಿ ತಮ್ಗೆ ಹೇಗೆ ಅಂತ ತಿಳಿಸ್ತೀನಿ ನೋಡಿ. 27ನೇ ತಾರೀಕು ಬುಧವಾರ ಚತುರ್ದಶಿ ಇದೆ. ಹಗಲು 1 ಅಂದ್ರೆ 1:37 ತನಕನು ಚತುರ್ದಶಿ ಇರುತ್ತೆ. ಹಾಗೂ ಪೂರ್ತಿಯಾದ ದಿನ ಅಂದ್ರೆ ಚಿತ್ತಾ ನಕ್ಷತ್ರ ಇರುತ್ತೆ ಅನ್ನತಕ್ಕಂತ ಮಾಹಿತಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಚತುರ್ಥಿ ಮುಗಿದ ತಕ್ಷಣವೇ ಪಂಚಮಿ ಒಂದು ನಕ್ಷತ್ರ ಇರುತ್ತೆ ಅಂತದ ಮಾಹಿತಿ ಇದೆ. ಹಾಗಾಗಿ ನಮಗೆ ಅಂದಿನ ದಿನ ಮಧ್ಯಾಹ್ನ ಕಾಲನು ಅಂದ್ರೆ ಒಂದು ಮಧ್ಯಾಹ್ನ 1 ಗಂಟೆ 40 ಅಂದ್ರೆ ಒಂದು 37 ನಿಮಿಷ ತನಕನು ಇಲ್ಲಿ ತಿಳಿಸಿರೋ ತನಕದು. ಆದ್ರೆ ನಮ್ಮ ಬೆಂಗಳೂರಿಗೆ ಅಂದ್ರೆ ಒಂದು ಸಮಯಕ್ಕೆ ಇದು ಮೈಸೂರು ಪಂಚಾಂಗ. ಹಾಗಾಗಿ ಇದು ಮೈಸೂರಿಗೆ ಸಂಬಂಧಪಟ್ಟಿದಾಗೆ ಒಂದು ಸಮಯವನ್ನು ತಿಳಿಸಿದ್ದಾರೆ. ಆದ್ರೆ ನಮ್ಮ ಬೆಂಗಳೂರಿಗೆ ವಿಚಾರ ಹೇಳ್ಬೇಕು ಅಂದ್ರೆ ತಮ್ಗೆ ನಾನು ಇಂದಿನ ನನ್ನ ವಿಡಿಯೋಲಿ ಹೇಳಿದ್ದೆ. ಒಂದು ಆಪ್ ಅಂದ್ರೆ ಒಂದು ಹಿಂದೂ ಕ್ಯಾಲೆಂಡರ್ ಅಂತ ಅನ್ನತಕ್ಕಂತ ಆಪ್ ಇದೆ. ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಸಾಕಷ್ಟು ನಮಗೆ ಬೇಕಾದಂತ ವಿಚಾರವನ್ನು ನಾವು ತಿಳಿಬಹುದು ಅಂತ ಹೇಳಿದ್ದೆ. ಹಾಗೂ ನೋಡಿ 27 ಆಗಸ್ಟ್ 2025 ಅಂದು ಗಣೇಶ ಚತುರ್ಥಿ ಇದೆ ಅನ್ನತಕ್ಕಂತ ಮಾಹಿತಿ ಇಲ್ಲೂ ಕೊಟ್ಟಿದ್ದಾರೆ. ತಿಥಿ ಬಂದು ಚತುರ್ಥಿ. ಇದು ಎಲ್ಲಿರುತ್ತೆ ಅಂದ್ರೆ 1:43:52 ತನಕನು ಒಂದು ಹಬ್ಬ ಇರುತ್ತೆ ಅಂತ ತಿಳಿಸಿದ್ದಾರೆ. ಹಾಗೂ ಯಾವ ಮಾಸ ಅಂದ್ರೆ ಶುಕ್ಲ ಪಕ್ಷದ ಭಾದ್ರಪದ ಮಾಸದ ಅಂದ್ರೆ ಒಂದು ನಕ್ಷತ್ರ ಒಂದು ಚಿತ್ತಾ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಯಾವುದೇ ಒಂದು ತಿಥಿ ಆಗಿರ್ಬೋದು ಮಾಸ ಆಗಿರ್ಬೋದು, ಯಾವ ಒಂದು ಮಾಸದಲ್ಲಿ ನಮ್ಗೆ ಹಬ್ಬ ಹರಿದಿನಗಳು ಬರುತ್ತಪ್ಪ ಅನ್ನೋದಾದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಂದ್ರೆ ನಮ್ಗೆ ಯಾವಾಗ ಒಂದು ಶುಕ್ಲ ಪಕ್ಷ ಭಾದ್ರಪದ ಮಾಸದಲ್ಲಿ ಒಂದು ಯಾವಾಗ ಶುಕ್ಲ ಪಕ್ಷ ಇರುತ್ತೋ ಅಂದ್ರಿನ ದಿನ ಚತುರ್ಥಿಯ ಹಿಂಭಾಗ ದಿನ ಗೌರಿ ಹಬ್ಬ ಬರುತ್ತೆ. ಅದ್ರ ನೆಕ್ಸ್ಟ್ ಅದನ್ನ ಮಾರನೇ ದಿನ ಒಂದು ಚತುರ್ಥಿ ಅಂದ್ರೆ ಚತುರ್ದಶಿ ಬರುತ್ತೆ. ಹಾಗೂ ನಮಗೆ ಯಾವ ಸಮಯ ಬರುತ್ತೆ ಅಂದ್ರೆ ತೃತೀಯ ಹಾಗೂ ಚತುರ್ಥಿ ಯಾವಷ್ಟು ಸಮಯ ಇದೆ ಅನ್ನತಕ್ಕಂತ ಮಾಹಿತಿ ನಾವು ತಿಳ್ಕೊಬೇಕಾಗತ್ತೆ. ಕೆಲವೊಂದು ಸಲ ಒಂದೇ ದಿನದಲ್ಲಿ ಗೌರಿ ಗಣೇಶರು ಬರ್ತಾರೆ. ಆದ್ರೆ ಕೆಲವೊಂದು ಸಾರಿ ಅಂದ್ರೆ ಹಿಂದೆ ಮುಂದೆನೂ ಕೂಡ ಬರ್ತಾರೆ. ಆದ್ರೆ ನೋಡಿ ನಮ್ಗೆ ತಿಳಿದಿರೋ ಹಾಗೆ 2 ದಿನ ಇದೆ. ಆದ್ರೆ ನೋಡಿ ಇಂದಿನ ದಿನ ಯಾರೇ ಒಬ್ಬ ವ್ಯಕ್ತಿಯು ಗೌರಿ ಹಬ್ಬವನ್ನು ಪೂಜೆ ಮಾಡ್ಬೇಕು ಅನ್ನೋದಾದ್ರೆ ಅಂದ್ರೆ ತೃತೀಯದಲ್ಲಿ ನಾವು ಪೂಜೆ ಮಾಡ್ಬೋದು. ಯಾಕಂದ್ರೆ ನಾವು ಚತುರ್ಥಿಯಲ್ಲಿ ಹೇಗೆ ಗಣೇಶನ ಶ್ರೇಷ್ಠ, ತೃತೀಯದಲ್ಲಿ ಗೌರಿ ಅಮ್ಮನು ಒಂದು ಶ್ರೇಷ್ಠ. ಹಾಗಾಗಿ ಮಂಗಳ ಗೌರಿಯನ್ನು ನಾವು ಒಂದು ತೃತೀಯದ 1:54 ತನಕ ಸಮಯ ಇರುತ್ತೆ. ತದನಂತರದ ಮೇಲೆ ಚತುರ್ಥಿ ಇರುತ್ತೆ. ಹಾಗಾಗಿ ನಾವು ಗೌರಿ ಗಣೇಶನನ್ನು ಇಂದಿನ ದಿನವೇ ನಾವು ತಗೊಂಡ್ಬರ್ಬೋದು. ಹಾಗಾಗಿ ಮಂಗಳವಾರ ಅದು ಶುಭಕರವಾದ ವಾರ ಆಗತ್ತೆ. ಯಾಕಂದ್ರೆ ದೇವತಾ ಕಾರ್ಯವನ್ನು ನಾವು ಮಾಡೋಕಾರೆ ಒಂದು ಮಂಗಳ ಗೌರಿಯ ರಥವನ್ನು ಮಾಡಬೇಕಾದ್ರೆ ಹಾಗೂ ಒಂದು ಗೌರಿಗೆ ಒಂದು ಬಾಗ್ನ ವಿಚಾರ ಬಂದಾಗ ಕೂಡ ನಾವು ಇಂದಿನ ದಿನನೇ ಬರುತ್ತೆ. ಹಾಗೂ ಗಣೇಶನನ್ನು ಒಂದು ಚತುರ್ಥಿ ದಿನ ಅಂದ್ರೆ 27 ಆಗಸ್ಟ್ ಅಲ್ಲಿ ನಾವು ಬೆಳಗ್ಗೆ
ಯಾವ ಸಮಯದಲ್ಲಿ ಕೂರ್ಸ್ಕೋಬಹುದು ಅನ್ನತಕ್ಕಂತ ಮಾಹಿತಿನೂ ನಾನು ಒಂದು ಈ ವಿಡಿಯೋಲೇ ಹೇಳ್ತೀನಿ. ತಮ್ಗೆಲ್ಲ ತಿಳಿಸಿದ ಹಾಗೆ ಒಂದು 27ನೇ ತಾರೀಕು ನಿಮ್ಗೆ ಹೇಳಿದೆ, ಅಂದಿನ ದಿನ ಒಂದು ಬುಧವಾರ ಯಮಗಂಡ ಕಾಲ ನೋಡಿ, ಒಂದು 7:42 9 ಕಾಲು ತನಕ ಇರುತ್ತೆ. ಹಾಗೂ ರಾಹು ಕಾಲ 12:21 1:54 ಇವೆರಡೂ ಸ್ಥಾನವು ಅಶುಭ ಅಂತ ಹೇಳ್ತೀವಿ. ಹಾಗೂ ಗುಳಿಕ ಕಾಲ 10:42 12:21 ತನಕ ಇದೆ. ಹಾಗಾಗಿ ಯಾವ ಸಮಯದಲ್ಲಿ ನಾವು ಕೂರಿಸ್ಬೋದು ಅನ್ನತಕ್ಕಂತ ಮಾಹಿತಿ ತಮ್ಗೆಲ್ಲ ಒಂದು ಪ್ರಶ್ನೆ ಅನ್ನೋದು ಬರುತ್ತೆ ನೋಡಿ. ಯಾವುದೇ ಒಂದು ಅಂದ್ರೆ ನಾವು ಒಂದು ಗಣೇಶನ ಪ್ರತಿಷ್ಠೆ ಅಂದ್ರೆ ಒಂದು ಕೂಣಿಸ್ಲಿಕ್ಕಾರೆ ಒಂದು ಸೂರ್ಯೋದಯದ ಸಮಯ ಅಂದ್ರೆ ಅವತ್ತಿನ ದಿನ ಲಾಭದ ಸಮಯವಾಗಿ ನಾವು ತಗೋಬಹುದು. ಹಾಗೂ ಬುಧನ ಹೋರೆಯಲ್ಲಿ 6:09 7:42 ಕೂಣಿಸ್ಕೋಬಹುದು. ಆದ್ರೆ ಯಾವುದೇ ಒಂದು ಪ್ರತಿಷ್ಠೆಯನ್ನು ಮಾಡಿದಾಗ ಅಂದ್ರೆ ಒಂದು ಯಮಗಂಟ ಕಾಲ ಅಥವಾ ರಾಹು ಕಾಲದಲ್ಲಿ ನಾವು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಮಗೆ ಬೆಳಗಿನ ಸಮಯದಲ್ಲೇ ಒಂದು 6:09 7:42 ಸಮಯದಲ್ಲಿ ಕೂರಿಸುವುದು ಶುಭಕರ ಅಂತ ಬರುತ್ತೆ. ಹಾಗೂ ಗುಳಿಕ ಕಾಲದಲ್ಲಿ ನಾವು ಹೌದು ಕೂಣಿಸ್ಕೋಬಹುದು. ಯಾಕಂದ್ರೆ ಗುಳಿಕನು ಒಂದು ಅಂತ ಅಶುಭ ಶುಭ ಅನ್ನೋದು ಬರಲ್ಲ. ಹಾಗಾಗಿ ಎರಡನೇ ಆದ ಸಮಯ 2:10:48 12:10 ಒಳಗಾಗಿ ನಾವು ಕೂಣಿಸ್ಕೋಬಹುದು. ಯಾಕಂದ್ರೆ 12:21 ಮೇಲೆ ರಾಹುಗಾಲ 1:54 ತನಕನು ಒಂದು ರಾಹುಗಾಲ ಇರುತ್ತೆ. ಹಾಗಾಗಿ ಒಂದು ಮೊದಲನೆಯ ಸಮಯ ಅಂತ ಬರೋದು 6:09 7:42. ಎರಡನೇದು ಒಂದು ಗಣೇಶನ ಕೂಣಿಸುವಂತಕ್ಕಂತ ಸಮಯ ಬಂದು 10:48 12:10 ಒಳಗೆ ನಾವು ಕೂಣಿಸುವುದು. ನಮ್ಮ ಮನೆಯಲ್ಲಾಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಯಾವುದೇ ಒಂದು ಜಾಗ ಆಗಿರ್ಬೋದು. ಏನು ಅಂದ್ರೆ ಒಂದು ಗಣೇಶನ ವಿಚಾರ ಬಂದಾಗ ಯಾವುದೇ ಜಾತಿ ಧರ್ಮ ಅನ್ನೋದು ಬರಲ್ಲ. ಹಾಗಾಗಿ ಎಲ್ಲಾ ಧರ್ಮದವರು ಕೂರಿಸಿ ಒಂದು ವಿಸರ್ಜನೆಯನ್ನು ಮಾಡ್ತಾರೆ. ಹಾಗಾಗಿ ಈ ಸಮಯ ತಮ್ಗೆಲ್ಲರಿಗೂ ತಿಳಿಸ್ತಾ ಇರೋದು ಒಳ್ಳೆ ಶುಭ ಒಂದು ತಮ್ಗೆ ಹೇಳ್ತಾ ಇದ್ದೀನಿ. ಆಯ್ತು, ಈ ಒಂದು ಗಣೇಶನ ವಿಚಾರ ಏನೋ ತಿಳಿಸಿದ್ರಿ. ಹಾಗೂ ಗೌರಿಯ ವಿಚಾರವನ್ನು ನಮಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ತಿಳಿಸಿದ್ರಿ. ಏನು ಅಂದ್ರೆ ಬಾಗಿಣದ ವಿಚಾರನ ತಿಳಿಸಿಕೊಡಿ ಅಂತ ಹೇಳಿದ್ರಿ. ಹಾಗಾಗಿ ನನ್ನ ಒಂದು ಮುಂದಿನ ವಿಡಿಯೋಲಿ ತಮ್ಗೆ ನಾನು ತಿಳಿಸ್ತೀನಿ. ಯಾಕಂದ್ರೆ ಅದು ಸಾಕಷ್ಟು ದೊಡ್ಡ ವಿಚಾರ ಬರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ 2 ಭಾಗಗಳನ್ನಾಗಿ ನಾನು ಮಾಡ್ಕೊಂತೀನಿ. ಈ ಒಂದು ಗಣೇಶ ಗೌರಿ ಹಬ್ಬವನ್ನು ಯಾವ ಕಾರಣಕ್ಕೆ ಮಾಡ್ತಾರೆ ಅನ್ನತಕ್ಕಂಥ ಮಾಹಿತಿ ತಮ್ಗೆಲ್ಲ ತಿಳಿದಿದೆ. ಹಾಗಾಗಿ ಒಂದು ಗೌರಿಯ ಹಬ್ಬ, ಈ ಗೌರಿ ಹಬ್ಬದ ದಿನದಂದು ಯಾವ ಒಂದು ಕಾರಣ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನತಕ್ಕಂಥ ಮಾಹಿತಿ ನೋಡಿ. ತಮ್ಗೆಲ್ಲ ತಿಳಿದ ಹಾಗೆ ಒಂದು ಗೌರಿಯ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿದ ಹಾಗೆ ಒಂದು ಬಾಗಿಣದ ವಿಚಾರ ಅಂದ್ರೆ ಬಾಗಿಣ ಯಾರಿಗೆ ಕೊಡಬೇಕು ಅನ್ನತಕ್ಕಂಥ ಮಾಹಿತಿ. ಬಾಗಿಣನ್ ಯಾರಿಗಪ್ಪ ಕೊಡ್ತೀವಿ? ಒಂದು ನಮ್ಮ ಅಕ್ಕ ತಂಗಿಯರಿಗೆ, ಅಂದ್ರೆ ಒಂದು ಮದುವೆ ಆಗಿದ್ದಾರೆ ಅವರು ಅಂದ್ರೆ ಅವರ ಅಕ್ಕ ತಂಗಿಯರಿಗೆ, ಅಂದ್ರೆ ಅವರ ಅಕ್ಕ ತಂಗಿಯರಿಗೆ ನಾವು ಒಂದು ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು, ಒಂದು ಮನೆಗೆ ಕರೆದು ಒಂದು ಬಾಗಿಣದವನ್ನು ಕೊಡ್ತಾರೆ. ಹಾಗಾಗಿ ಬಾಗಿಣದ ವಿಚಾರ ಬರುತ್ತೆ. ಅಥವಾ ಒಂದು ಮಡಲಕ್ಕಿ ಹಾಕೋದು ಅಂತಕ್ಕಂಥ ಸ್ಥಾನ ಇದೆ. ಅಂದ್ರೆ ಹೀಗೆ ನಾವು ಒಂದು ಬಾಗಿಣ ವಿಚಾರ ಬರುತ್ತೋ ಹಾಗೂ ಮಡ್ಲಿಗೆ ಅಕ್ಕಿಯನ್ನು ತುಂಬಿ ಏನೇ ಒಂದು ಕುಪ್ಸ ಏನೇ ಆಗಿರ್ಬೋದು ಆ ರೀತಿಯಲ್ಲಿ ಬರುತ್ತೆ. ಆದ್ರೆ ಈ ಯಾವುದೇ ಒಂದು ವಿಚಾರ ಬಂದಾಗ ಅಂದ್ರೆ ಒಂದು ಬಾಗಿಣ ಆಗಿರ್ಬೋದು, ಒಂದು ಮಡ್ಲಕ್ಕಿಯ ವಿಚಾರ ಆಗ್ಬೋದು, ಯಾರು ಮಾಡಬೇಕು ಅನ್ನತಕ್ಕಂಥ ಒಂದು ಫಲ ಸಿಗುತ್ತೆ, ಪೂರ್ಣವಾದ ಫಲ ಬರಬೇಕು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಹೇಳ್ತೀನಿ ನೋಡಿ. ಸಾಕಷ್ಟು ಜನ ಯಾವುದೇ ಒಂದು ಮನೆಯಲ್ಲಿ ಅಂದ್ರೆ ಯಾವುದೇ ಒಂದು ಮನೆ ಆಗಿರ್ಬೋದು, ಇವಾಗ ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಮನೆಯಲ್ಲಿ ಒಂದು ಅಣ್ಣ ತಮ್ಮ ಇರ್ತಾರೆ. ಹಾಗೂ ಆ ಮನೆಯನ್ನು ಯಾರಪ್ಪ ನಡೆಸ್ತಾ ಇರ್ತಾರೆ ಅಂದ್ರೆ ಒಂದು ತಂದೆಯೋ ಅಥವಾ ತಾಯಿಯೋ ನಡೆಸ್ತಾ ಇರ್ತಾರೆ. ಆ ತಂದೆ ತಾಯಿಯೋ ಬಂದಂತ ಹಣದಲ್ಲಿ ಒಂದು ಮನೆ ನಡೆಸ್ತಾ ಇರ್ತಾರೆ. ಆ ಅಣ್ಣ ಅಥವಾ ತಮ್ಮನು ಏನೇ ಒಂದು ಅರ್ಶಿಣ ಕುಂಕುಮವನ್ನು ಕೊಡಬಹುದಾ ಅಂದ್ರೆ ಅವನು ಒಂದು ಸ್ಥಾನದ ಬಲ ಬರುತ್ತಾ? ಇಲ್ಲ. ಯಾಕಂದ್ರೆ ಒಂದು ಅಣ್ಣನೋ ತಮ್ಮನೋ ಮಾಡಿದ್ದೆ ಆದರೆ
ಅದರ ಫಲ ಕಮ್ಮಿ ಆಗುತ್ತೆ. ಯಾಕೆ ಅಂದ್ರೆ ಈ ಗಣೇಶನ ಗೌರಿ ಹಬ್ಬದ ದಿನ ಹೌದು ತಮಗೆ ಯಾವ ಕಾರಣಕ್ಕೆ ಅಂದ್ರೆ ತಮಗೆ ಇಷ್ಟಾನುಸಾರ ಅಲ್ಲ, ಯಾಕಂದ್ರೆ ಆ ಮನೆಗೆ ಇನ್ನ ಯಜಮಾನ ಅನ್ನತಕ್ಕಂಥ ಮಾಹಿತಿ ಇದೆ, ಇನ್ನ ಯಜಮಾನ ಆ ಮನೆಯಲ್ಲಿ ಇನ್ನ ಕಂಡ್ಕೊಂಡಿಲ್ಲ. ಹಾಗಾಗಿ ಆ ಮನೆಯ ಒಡೆಯನಿದ್ದಾಗ ಅಥವಾ ಒಡತಿ ಇದ್ದಾಗ ಅದರ ಪೂರ್ಣವಾದ ಫಲ ಯಾರಿಗಪ್ಪ, ಆ ಒಡೆಯ ಅಥವಾ ಒಡತಿಗಿರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಆ ಒಂದು ಆ ಏನು ಏನೇ ಒಂದು ಬಾಗಿಣದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಇರ್ಬೋದು, ಅರೆ ಇವರಿಬ್ಬರು ಇದ್ದಾಗ ಯಾವರೇ ಒಬ್ಬ ಅಣ್ಣ ಅಥವಾ ತಮ್ಮನು ಮಾಡಿದ್ದೆ ಆದರೆ ಅದು ಪೂರ್ಣ ಫಲವು ಅವ್ರಿಗೆ ಸಿಗಲ್ಲ ಅನ್ನತಕ್ಕಂತ ಈ ಮಾಹಿತಿ ನಮ್ಮ ಹಿರಿಯರ ಬರೆದಂತ ಬುಕ್ಕಿನಲ್ಲೇ ಇದೆ. ಹಾಗಾಗಿ ಯಾರು ಮಾಡ್ಬೋದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ಭಾಗ ಅನ್ನತಕ್ಕಂತ ವಿಚಾರ ತಮ್ಗೆಲ್ಲ ತಿಳಿದಿರ್ಬೋದು. ಮನೆಯಲ್ಲಿ ಭಾಗದ ವಿಚಾರ ಅಂದ್ರೆ ಅಣ್ಣನು ಬೇರೆ ಆಗಿದ್ದಾನೆ, ತಮ್ಮನು ಬೇರೆ ಆಗಿದ್ದಾನೆ, ಆ ಜಾಗದಲ್ಲಿ ಅಣ್ಣನು ಅಂದ್ರೆ ಅಣ್ಣ ತಮ್ಮಂದಿರು ಇಬ್ಬರು ಭಾಗವಾಗಿದ್ದಾರೆ, ಹಾಗೂ ಆ ಮನೆಯ ಒಡತಿನೂ ಇಲ್ಲ, ಒಡೆಯನೂ ಇಲ್ಲ. ಹಾಗಾಗಿ ಏನ್ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಅಣ್ಣನು ಬೇರೆ ಬೇರೆ ಕೊಡ್ಬೋದು, ತಮ್ಮನು ಬೇರೆ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಒಬ್ಬನು ಕೊಟ್ಟ ಹಾಗೆ ಇನ್ನೊಬ್ಬನು ಕೊಡ್ಲೇಬೇಕು ಅನ್ನೋದಿಲ್ಲ, ಅಂದ್ರೆ ಇಬ್ಬರು ಬೇರೆ ಬೇರೆನೆ ಕೊಡ್ಬೇಕಾಗುತ್ತೆ. ಅದರ ಫಲ ಶೇಷ ಅದು ಕೌಂಟಬಲ್ ಆಗುತ್ತೆ. ಅದೇ ಒಬ್ಬ ಕೊಡೋದು ಒಬ್ಬನು ಬಿಟ್ಟರೆ ಆದ್ರೆ ಅದರ ಪೂರ್ಣ ಫಲ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ದೊರಕುತ್ತೆ. ಈ ಒಂದು ವಿಚಾರ ಬಂದಾಗ ತಮ್ಗೆ ನಾನು ಹಿಂದೆ ತಿಳಿಸಿದ್ದೆ. ಯಾವ ವಿಚಾರ ಅಂದ್ರೆ ಒಂದು ಸ್ತ್ರೀ ಶಾಪದ ವಿಚಾರದ ಬಗ್ಗೆ ಹೇಳಿದ್ದೆ. ಅಂದ್ರೆ ಹೇಗೆ ನಮ್ಗೆ ನಮ್ಮ ಜಾತಕದಲ್ಲಿ ಸ್ತ್ರೀ ಶಾಪ ಅನ್ನತಕ್ಕಂತ ಮಾಹಿತಿ ತಮ್ಗೆಲ್ಲ ತಿಳಿಸಿದ್ದೆ. ಹಾಗಾಗಿ ಆ ಸ್ತ್ರೀ ಶಾಪದ ವಿಚಾರ ಶಾಪದ ಒಂದು ಗುರಿ ಆಗ್ಬಾರ್ದು ಅನ್ನತಕ್ಕಂತ ಮಾಹಿತಿ ನಮ್ಗೆ ಹೇಗೆಲ್ಲ ಆಗತ್ತೆ ಅನ್ನತಕ್ಕಂತ ಮಾಹಿತಿನೂ ತಿಳಿಸಿದ್ದೇನೆ. ಆದ್ರೆ ಈ ಒಂದು ವಿಡಿಯೋಲಿ ನೀವೇನಾದ್ರೂ ಒಂದು ಬಾಗಿಣದ ವಿಚಾರ ಆಗಿರ್ಬೋದು, ಮಡ್ಲಕ್ಕಿ ಆಗಿರ್ಬೋದು, ಏನೇ ಒಂದು ಮಾಡಿಲ್ಲ ಅನ್ನೋದಾದ್ರೆ ಅವ್ರೇನಾದ್ರೂ ಶಾಪವನ್ನು ತಮಗೇನಾದ್ರು ಹಾಕಿದ್ದೆ ಆದರೆ ಈ ಒಂದು ಸ್ಥಾನದ ಬಲ ಅಂದ್ರೆ ಅವ್ರು ಹಾಕಿದ ಶಾಪದಿಂದ ನೀವು ವಿಮೋಚನೆ ಇಲ್ಲ ಅನ್ನತಕ್ಕಂಥ ಮಾಹಿತಿ ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗೂ ತಮ್ಗೆಲ್ಲ ತಿಳಿಸಿದ ಹಾಗೆ ಗಣೇಶ ಚತುರ್ಥಿಯ ದಿನ ತಮ್ಗೆ ಏನಪ್ಪಾ ಒಂದು ಏನೋ ಅಂದಿನ ದಿನ ನಾವ್ ಏನಾದರಾದ್ರೂ ಚಂದ್ರನನ್ನು ನೋಡಿದ್ರೆ ಅದ್ರ ಶಾಪದ ವಿಮೋಚನೆ ಹೇಗೆ ಅನ್ನತಕ್ಕಂತ ಮಾಹಿತಿ ತಮ್ಗೆ ನನ್ನ ಮುಂದಿನ ವಿಡಿಯೋಲು ತಿಳಿಸ್ತೀನಿ. ಯಾಕಂದ್ರೆ ಈ ಇಂದಿನ ದಿನ ಕೆಲವೊಂದು ಸಾಕಷ್ಟು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನಂದ್ರೆ ಹಬ್ಬ ಮಾಡುವುದು ಶುಭನ ಅಶುಭನ ಅಂತನೂ ತಮ್ಗೆ ಹೇಳ್ತೀನಿ. ಏನು ಅಂದ್ರೆ ಎಷ್ಟೋ ಜನಗೆ ಗೌರಿ ಹಬ್ಬ ಮಂಗಳವಾರ ಬಂದಿದೆ, ಇದು ಬುಧವಾರ, ಹೌದು ಎರಡು ದಿನವೂ ಇದೆ. ಹಾಗಾಗಿ ನಾವು ಮಾಡುವುದು ಶುಭಕರ. ಅಂದ್ರೆ ಗೌರಿಯು ಮಂಗಳವಾರ ಬಂದಿರೋದ್ರಿಂದ ಗೌರಿ ಹಬ್ಬನು ನಾವು ಮಂಗಳವಾರ ಮಾಡುವುದು, ಅಂದ್ರೆ ಬುಧವಾರ ಒಂದು ಗಣೇಶನ ಹಬ್ಬನ ಮಾಡೋದ್ರಿಂದ ಶುಭದಾಯಕ ಅನ್ನತಕ್ಕಂತ ಮಾಹಿತಿ ಇದೆ. ಆದ್ರೆ ಯಾವುದೇ ಕಾರಣದಲ್ಲೂ ನಾವು ತಾರೀಕು ಸಮಯವನ್ನು ನೋಡಬಾರ್ದು ಅನ್ನತಕ್ಕಂತ ಮಾಹಿತಿಯು ತಮ್ಗೆಲ್ಲ ತಿಳಿಸ್ತೀನಿ. ಯಾಕಂದ್ರೆ ನಮ್ಗೆ ಏನೇ ಆದರೂ ಎಲ್ಲಾ ಅಂದ್ರೆ ನಮ್ಮ ಹಿರಿಯರು ಯಾವುದೇ ಒಂದು ಪಕ್ಷ ಮಾಸ ಏನೇ ಒಂದು ಪಕ್ಷಗಳು ಬಂದಾಗ ಅಂದ್ರೆ ಭಾದ್ರಪದ ಮಾಸ ಎಂದು ಬರುತ್ತೋ ಅಂದ್ರೆ ಶ್ರಾವಣದ ನಂತರ ಭಾದ್ರಪದ ಮಾಸ ಬರುತ್ತೆ. ಹಾಗಾಗಿ ಅಂದಿನ ಶುಕ್ಲ ಪಕ್ಷದಲ್ಲಿ ಚತುರ್ಥಿ ಎಂದು ಬರುತ್ತೋ ಹಾಗೂ ಇಂದಿನ ದಿನ ಗೌರಿ ಹಬ್ಬ ಬರುತ್ತೆ, ಮಾರನೇ ದಿನ ಚತುರ್ಥಿಯ ದಿನ ಗಣಪತಿ ಹಬ್ಬ ಬರುತ್ತೆ ಅಂತ ನಮ್ಮ ಹಿರಿಯರು ಹೀಗೆ ಒಂದು ಪಂಚಾಂಗ ರೀತಿಯಲ್ಲಿ ಮಾಡಿದ್ದಾರೆ. ಆದ್ರೆ ನಾವು ಅದನ್ನ ಬದಲಾಯಿಸಂಗಿಲ್ಲ. ಯಾವುದೇ ಒಂದು ತಾರೀಕು ಅನ್ನತಕ್ಕಂಥ ವಿಚಾರ ಬರುತ್ತೆ. ಆದ್ರೆ ತಮ್ಗೆ ತಿಳಿಸಿದ ಹಾಗೆ ಇಂದಿನ ವಿಡಿಯೋಲ ನಾನು ತಿಳಿಸ್ತೇನೆ. ಅಂದಿನ ದಿನ ಯಾರೋ ಒಬ್ಬ ವ್ಯಕ್ತಿ ಅವನು ಗಣೇಶನನ್ನು ನೋಡಿದೆ, ಆ ಒಂದು ಗಣಪತಿಯನ್ನು ನೋಡಿ ನಾವು ನಮಸ್ಕಾರ ಮಾಡ್ಕೊಂಡೆ, ಅಂದಿನ ದಿನದ ರಾತ್ರಿ ಒಂದು ಚಂದ್ರ ಉದಯವನ್ನು ನೋಡ್ಬಿಟ್ಟೆ ಅಂತ ತಮ್ಗೆ ಏನಪ್ಪಾ ಅನ್ನತಕ್ಕಂಥ ಭಯದ ವಿಚಾರದಲ್ಲಿ ಇದ್ದಿದ್ದೆ. ಆದರೆ ಅಂದ್ರೆ ಇವಾಗ ನಾವ್ ಏನು ಮಾಡುವುದಕ್ಕಂತ ಮೋಕ್ಷಕ್ಕಾಗಿ ನಾವ್ ಏನ್ ಮಾಡಬಹುದು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲೇ ಹೇಳ್ತಾ ಇದೀನಿ ನೋಡಿ. ನಿಮ್ಗೆ ಸಾಕಷ್ಟು ಜನಕ್ಕೆ ಒಂದು ಸ್ತೋತ್ರ ಮಾಲಾ ಅನ್ನತಕ್ಕಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಲ್ಲಿ ತಮ್ಗೆ ಸಾಕಷ್ಟು ಮಾಹಿತಿ, ತಮಗೆ ಬೇಕಾದಂತ ಮಾಹಿತಿ ಅಂದ್ರೆ ಒಂದು ಗಣೇಶನ ವಿಚಾರವಾಗಿ ಅಂದ್ರೆ ವಿಚಾರವಾಗಿ ತಾವೇನಾದರೂ ಅವತ್ತಿನ ದಿನ ಅಂದಿನ ದಿನ ಏನಾದ್ರು ಒಂದು ವಿಘ್ನೇಶ್ವರನನ್ನು ನಮಸ್ಕಾರ ಮಾಡಿ ಅಂದಿನ ದಿನದ ರಾತ್ರಿಯೇ ಒಂದು ಚಂದ್ರನ ದೃಷ್ಟಿ ನೋಡಿದ್ದೆ ಆದ್ರೆ
ಅಂದಿನ ವರ್ಷ ಅಂದ್ರೆ ಆ ವರ್ಷ ಕಾಲ ಅಂದ್ರೆ ಮುಂದಿನ ವರ್ಷ ಗಣೇಶ ಹಬ್ಬನ ಬರೋ ತನಕನು ತಮ್ಗೆ ಯಾವುದೇ ಕಾಲ ಏನೇ ಅಂದ್ರೆ ಯಾವುದೇ ಒಂದು ಸ್ಥಾನ ಆಗಿರ್ಬೋದು, ಅಂದ್ರೆ ನೀವು ಓದಿದ ಸಮಯ ಆಗಿರ್ಬೋದು, ವ್ಯಾಪಾರದ ಸ್ಥಾನ ಆಗಿರ್ಬೋದು, ಈ ತರ ಯಾವುದೇ ಒಂದು ಸ್ಥಾನ ಆಗಿರ್ಬೋದು, ಎಲ್ಲವೂ ನಷ್ಟವಾಗತ್ತೆ ಹಾಗೂ ಒಂದು ಅವಮಾನದ ದೃಷ್ಟಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಒಂದು ಏನು ಒಂದು ಚಂದ್ರನ ಕ್ಷೀಣವಾಗಿ ಆಗಲಪ್ಪ ಅಂತ ಏನು ಒಂದು ಶಾಪವಿದೆಯೋ, ಹಾಗಾಗಿ ಆ ಶಾಪದ ವಿಚಾರವಾಗಿ ನಾವು ಗುರಿ ಆಗ್ಬಾರ್ದು ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ಕೊಟ್ಟಿರೋದು. ಹಾಗಾಗಿ ಅಂದಿನ ದಿನ ಆ ಮೋಕ್ಷದ ಸ್ಥಾನವನ್ನು ತಮ್ಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಒಂದು ಸ್ತೋತ್ರ ಮಾಲದ ಆಪ್ ಅಲ್ಲಿ ನಿಮ್ಗೆ ಸಾಕಷ್ಟು ಆ ಒಂದು ಗಣೇಶನ ವಿಚಾರ ಬಂದಾಗ, ಅಂದ್ರೆ ಆ ಚಂದ್ರೋದಯನ ನೋಡಿದ್ದೆ ಆದ್ರೆ ಶೀನ ಚಂದ್ರನನ್ನು ತಮ್ಗೆ ಏನಾಗುತ್ತೆ ಅನ್ನತಕ್ಕಂಥ ಮಾಹಿತಿನೂ ತಮ್ಗೆ ತಿಳಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋಲ್ಲಿ ತಮ್ಗೆ ಒಂದು ಮಡ್ಲಕ್ಕಿಯನ್ನು ಹೇಗೆ ಹಾಕುವುದು ಹಾಗೂ ತಮ್ಮ ಒಂದು ಬಾಗಿನ ವಿಚಾರವನ್ನು ವಿಡಿಯೋ ಮುಖಾಂತರನೇ ನಾನು ಹೇಳಕ್ಕಾಗೋದು. ಯಾಕಂದ್ರೆ ಸಾಕಷ್ಟು ಒಂದು ವಿಚಾರಗಳು ನಾವು ಒಂದು ಜಾತಿ ಹಾಗೂ ಒಂದು ಧರ್ಮದ ಬಗ್ಗೆ ಬಂದಾಗ ನಮ್ಮ ಪದ್ಧತಿ ಅನ್ನೋದು ಕೂಡ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಪದ್ಧತಿಯನ್ನು ಹೊಸದಾಗಿ ನಾವು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನನ್ನ ಮುಂದಿನ ವಿಡಿಯೋಲಿ ಎರಡೂ ವಿಚಾರವನ್ನು ನಾನು ನಿಮ್ಗೆ ಮುಂದೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ತಮಗೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಬಂದ್ರವ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.